ಟೀ ಕಾಫಿ ಕುಡಿಯಂಗಿಲ್ಲ, ಮೊಸರನ್ನ ತಿನ್ನೋಂಗೆ ಇಲ್ಲ. ಕರೆಂಟ್ ರೇಟ್ ಹೆಚ್ಚಳ ಆಗಿದೆ. ಜೊತೆಗೆ ಕಸಕ್ಕೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಹಾಲು ಟೀ ಕಾಫಿ ಕುಡಿಯಂಗಿಲ್ಲ, ಮೊಸರು ಕೂಡ ತಿನ್ನಂಗಿಲ್ಲ. ಕರೆಂಟ್ ರೇಟ್ ಈಗಾಗಲೇ ಹೆಚ್ಚಳವಾಗಿದೆ. ಜೊತೆಗೆ ಕಸಕ್ಕೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇಂದಿನಿಂದ ಮತ್ತಷ್ಟು ದುಬಾರಿ ಆಗ್ತಾ ಇದೆ ದುನಿಯಾ. ಸಾಕಷ್ಟು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಏಪ್ರಿಲ್ ತಿಂಗಳ ಆರಂಭದಲ್ಲೇ ಕರುನಾಡಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಯುಗಾದಿ, ರಂಜಾನ್ಗೆ ಸರ್ಕಾರದ ದರ ಏರಿಕೆ ಗಿಫ್ಟ್ ಅನ್ನ ಕೂಡ ನೀಡಲಾಗಿದೆ ಸರ್ಕಾರದಿಂದ. ಇಂದಿನಿಂದ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಗ್ಯಾರಂಟಿ ಕೊಟ್ಟು ಸರ್ಕಾರದಿಂದ ಭರ್ಜರಿಯಾಗಿ ಇದೀಗ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಹಾಲು ಟೀ ಕಾಫಿ ಕುಡಿಯಂಗಿಲ್ಲ, ಮೊಸರನ್ನು ಕೂಡ ತಿನ್ನಂಗಿಲ್ಲ. ಕರೆಂಟ್ ರೇಟು ಕೂಡ ಹೆಚ್ಚಳ ಆಗ್ತಾ ಇದೆ. ಕಸಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಜನರಿಗೆ ಶಾಕ್ ಮೇಲೆ ಶಾಕ್ ಇದೀಗ ಎದುರಾಗ್ತಾ ಇದೆ. ಇಂದಿನಿಂದ ಮತ್ತಷ್ಟು ದುಬಾರಿ ಆಗ್ತಾ ಇದೆ ದುನಿಯಾ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಜನರು ಅಂದ್ರೆ ರಾಜ್ಯದ ಜನರು ಇದೀಗ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಆದ್ರೆ ಸರ್ಕಾರ ಮಾತ್ರ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ವಸ್ತುವನ್ನ ಏರಿಕೆಯನ್ನ ಮಾಡ್ತಾ ಇದೆ. ಈ ಹಿಂದೆ ಮೆಟ್ರೋ ದರವನ್ನ ಕೂಡ ಏರಿಕೆ ಮಾಡಲಾಗಿತ್ತು. ಅದಾದ ಮೇಲೆ ಬಸ್ ದರವನ್ನ ಕೂಡ ಏರಿಕೆ ಮಾಡಲಾಗಿತ್ತು. ಅದಾದ ಬೆನ್ನಲ್ಲೇ ಇದೀಗ ಹಾಲಿನ ದರವನ್ನ ಹೆಚ್ಚಳ ಮಾಡಲಾಗಿದೆ. ಇಂದಿನಿಂದ ಹಾಲು ಮೊಸರು ದರ 4 ರೂಪಾಯಿ ಏರಿಕೆಯಾಗಿದೆ. ಟೋನ್ಡ್ ಹಾಲ್ ಅಂದ್ರೆ ನೀಲಿ ಪ್ಯಾಕೆಟ್ 42 ರಿಂದ 48 ರೂಪಾಯಿಗೆ ಹೆಚ್ಚಳವನ್ನ ಮಾಡಲಾಗಿದೆ. ಹೋಮೋಜೆನೆಸ್ಟ್ ಟೋನ್ ಹಾಲ್ ಅನ್ನ 43 ರಿಂದ 47 ರೂಪಾಯಿಗೆ ಈಗಾಗಲೇ ಹೆಚ್ಚಳ ಮಾಡಲಾಗಿದೆ. ಇನ್ನು ಗ್ರೀನ್ ಪ್ಯಾಕೆಟ್ ಹಾಲನ್ನ 46 ರಿಂದ 50 ರೂಪಾಯಿಗೆ ಈಗಾಗಲೇ ಹೆಚ್ಚಳವನ್ನ ಮಾಡಲಾಗಿದೆ. ಕೇಸರಿ ಪ್ಯಾಕೆಟ್ ಸ್ಪೆಷಲ್ ಹಾಲನ್ನ 48 ರಿಂದ 52 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಮತ್ತೊಂದೆಡೆ ಹೆಚ್ಚುವರಿ 50 ಮಿಲಿ ಹಾಲು ಕೂಡ ಕಡಿತ ಕಾಣ್ತಾ ಇದೆ. ಹೆಚ್ಚುವರಿ 50 ಮಿಲಿ ಹಾಲು ಕಡಿತ ಮಾಡಿರುವ ಕೆಎಂಎಫ್ ಈಗಾಗಲೇ ಕಡಿಮೆಯನ್ನ ಕೂಡ ಮಾಡಲಾಗಿದೆ. ಪ್ರತಿ ಕೆಜಿ ಮೊಸರಿನ ದರ 50 ರಿಂದ 54 ರೂಪಾಯಿಗೆ ಹೆಚ್ಚಳವನ್ನ ಮಾಡಲಾಗಿದೆ. ಇಂದಿನಿಂದ ಹಾಲು ಮೊಸರು ದರ 4 ರೂಪಾಯಿಗೆ ಏರಿಕೆಯನ್ನ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆಕ್ರೋಶವನ್ನ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ? ಒಂದ್ ಕಡೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದೆ, ಆದ್ರೆ ಈ ಕಡೆ ದರ ಏರಿಕೆಯನ್ನ ಕೂಡ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಸಾರ್ವಜನಿಕರು ಈಗಾಗಲೇ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಮಾಡೋದಾದ್ರೆ ಯಾಕೆ ಫ್ರೀಯಾಗಿ ಎಲ್ಲವನ್ನು ಕೊಡ್ಬೇಕಿತ್ತು? ಶಕ್ತಿ ಯೋಜನೆ ಅಂತ ಮಾಡಿದ್ರು, ಜೊತೆಗೆ ಸಾಕಷ್ಟು ಯೋಜನೆ ಅಂತ ಮಾಡಿದ್ರು. ಪಂಚ ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಈಗಾಗಲೇ ತಂದಿದ್ರು. ಅದರಲ್ಲಿ ಇನ್ನು ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ. ಅದರ ವಿರುದ್ಧವೂ ಕೂಡ ಈಗಾಗಲೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳಿಕ್ಕೋಸ್ಕರ ಯಾಕೆ ಈ ರೀತಿ ಸುಳ್ಳು ಭರವಸೆಯನ್ನ ನೀಡಬೇಕಿತ್ತು ಎಂದು ಸಾರ್ವಜನಿಕರು ಇದೀಗ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಲಿನ ದರ ಈ ರೀತಿ ದಿನದಿಂದ ದಿನಕ್ಕೆ ಯಾವ್ದಾದ್ರೂ ಒಂದು ದರವನ್ನ ಏರಿಕೆ ಮಾಡ್ತಾ ಇದ್ರೆ ಜನಸಾಮಾನ್ಯರ ಗತಿ ಏನು? ಅವರು ಜೀವನ ಮಾಡೋದು ಹೇಗೆ? ಯಾಕೆ ಸುಳ್ಳು ಭರವಸೆಯನ್ನ ನೀಡ್ತಾ ಇದ್ದೀರಾ ಎಂದು ನಾವು ಇದೀಗ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದು ಸಾಮಾನ್ಯ ಆಗಿಬಿಟ್ಟಿದೆ. ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸರ್ಕಾರ ಈ ರೀತಿ ಮಾಡ್ತಾ ಇರೋದು. ವಿಪಕ್ಷಗಳು ಕೂಡ ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ? ಯಾಕೆ ಸುಳ್ಳು ಭರವಸೆಯನ್ನ ನೀಡ್ತಿದೆ? ಇನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಬೇಕಾದಂತಹ ಸಂದರ್ಭದಲ್ಲಿ 5 ಪಂಚ ಗ್ಯಾರಂಟಿಗಳನ್ನ ಈಗಾಗಲೇ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ಕೈಯಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಇನ್ನೊಂದು ಕೈಯಲ್ಲಿ ಇದೀಗ ದರ ಏರಿಕೆಯನ್ನ ಮಾಡಿ ಜನರಿಂದ ಹಣ ವಸೂಲಿಯನ್ನ ಮಾಡ್ತಾ ಇದೆ. ಜನರನ್ನೇನಾದ್ರೂ ದಡ್ರು ಅಂತ ಅನ್ಕೊಂಡಿದ್ಯಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ನಮ್ಮ ರಾಜ್ಯದ ಜನರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಹಾಲಿನ ದರ ಕೂಡ ಹೆಚ್ಚಳವಾಗಿದೆ. ಜೊತೆಗೆ ಸರ್ಕಾರ ಏನಾದ್ರೂ ಜನರನ್ನ ದಡ್ರು ಮಾಡ್ತಿದ್ಯಾ ಅಂತ? ಎಸ್ ತೇಜಸ್ವಿನಿ, ಇವತ್ತು ಏಪ್ರಿಲ್ ಒಂದು ರೀತಿಯಲ್ಲಿ ಸರ್ಕಾರ ಜನರನ್ನ ಫೂಲ್ ಮಾಡೋದಕ್ಕೆ ಮುಂದಾಗಿದೆಯಾ ಅಂತಾನೆ ನಮ್ಗೆ ಅರ್ಥ ಆಗುವಂತದ್ದು. ಯಾಕಂತಂದ್ರೆ ಆರಂಭದಲ್ಲಿಯೇ ಜನರಿಗೆ ಒಂದು ಶಾಕ್ ಅನ್ನ ನೀಡ್ತಾ ಇರುವಂತಹದ್ದು. ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದಂತಹ ಜನರು ಬೆಲೆಯನ್ನ ತಲೆ ಹೊತ್ತು ನಡೆಸುವಂತಹ ಕಾಲ ಇವತ್ತು ಬಂದಿರುವಂತದ್ದು. ಯಾಕಂತಂದ್ರೆ ಸರ್ಕಾರ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳನ್ನ ಬಲಗೈಗೆ ಕೊಟ್ಟು ಎಡಗೈಯಿಂದ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಜನರ ಆಕ್ರೋಶಕ್ಕೆ ಒಂದು ರೀತಿಯಲ್ಲಿ ಗುರಿಯಾಗಿರುವಂತದ್ದು. ಯಾಕಂತಂದ್ರೆ ಇವತ್ತಿನಿಂದ ಒಂದಷ್ಟು ರೀತಿಯಲ್ಲಿ ಬೆಲೆ ಏರಿಕೆಗೆ ಮುಂದಾಗಿರುವಂತದ್ದು. ಮೊನ್ನೆ ಅಷ್ಟೇ ಈಗಾಗಲೇ ಮೆಟ್ರೋ ದರ ಮತ್ತು ಬಸ್ ದರವನ್ನ ಈಗಾಗಲೇ ಏರಿಕೆ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಹಾಲಿನ ದರವನ್ನ ಏರಿಕೆ ಮಾಡ್ತಾ ಇರೋದು ಒಂದ್ ರೀತಿಯಲ್ಲಿ ಆಕ್ರೋಶಕ್ಕೆ ಹೊರೆಯಾಗಿರುವಂತದ್ದು. ಸೊ ನಾನು ನಂದಿನಿ ಬೂತ್ ನ ಮುಂಭಾಗದಲ್ಲಿದ್ದೀನಿ ತೇಜಸ್ವಿನಿ. ಸಂಪೂರ್ಣವಾಗಿ ನೀನು ನೋಡ್ತಾ ಇರಬಹುದು
ಆಗಿರ್ಬೋದು, ಈ ರೀತಿಯಾಗಿ ಹಾಲುಗಳು ಪ್ರತಿದಿನ ಬೆಳ್ಳಂಬೆಳಗ್ಗೆ ಬರುವಂತಹದ್ದು. ಸೊ ಪ್ರತಿಯೊಂದು ಹಾಲಿನ ದರವನ್ನು ಸಹ ಈಗಾಗಲೇ ಏರಿಕೆ ಮಾಡಿರುವಂತದ್ದು. ಅಂದ್ರೆ ಈಗ ಸಮೃದ್ಧಿ ಹಾಲು ಮುಂಚಿತವಾಗಿ ಏನಿತ್ತು ಅದರಲ್ಲಿ 4 ರೂಪಾಯಿಯನ್ನ ಏರಿಕೆ ಮಾಡಿರುವಂತದ್ದು. ಇನ್ನು ಅರ್ಧ ಲೀಟರ್ ನಂದಿನಿ ಹಾಲು ಬ್ಲೂಗೆ 24 ರೂಪಾಯಿ ಇತ್ತು, ಈಗ 28 ರೂಪಾಯಿಯನ್ನ ಜನರು ಹಣವನ್ನ ಕೊಟ್ಟು ತಗೊಳ್ಳುವಂತಹದ್ದು. ಅದರ ಜೊತೆಗೆ ಮಜ್ಜಿಗೆ ಆಗಿರ್ಬೋದು, ಮೊಸರು ಆಗಿರ್ಬೋದು, ಅದರ ಬೆಲೆಯಲ್ಲೂ ಸಹ ಈಗಾಗಲೇ 2 ರೂಪಾಯಿ ಏರಿಕೆ ಆಗಿರುವಂತದ್ದು. ಸೊ ಅಂದ್ರೆ ಸಂಪೂರ್ಣವಾಗಿ ಜನರ ಮೇಲೆ ದಿನಕ್ಕೆ 4 ರೂಪಾಯಿ ಹೊರೆ ಹೆಚ್ಚಾಗ್ತಾ ಇದೆ. ಕೇವಲ ಹಾಲಿಗೆ ಅಲ್ಲ, ಅದರ ಜೊತೆಗೆ ಮೊಸರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಇನ್ನು ಅದರ ಜೊತೆಗೆ ಏನಂತಂದ್ರೆ ತುಪ್ಪಕ್ಕೂ ಸಹ ಬೆಲೆಯನ್ನ ಅವರು ಕಟ್ಟಬೇಕಾಗುವಂತ ಸ್ಥಿತಿ. ಅದರ ಜೊತೆಗೆ ಈಗ ಇಲ್ಲಿ ಇರುವಂತಹ ಈ ಶಾಪ್ ನಂದಿನಿ ಬೂತ್ ನ ಮಾಲೀಕರನ್ನೇ ನಾನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂತಂದ್ರೆ ಬೆಳಗ್ಗೆಯಿಂದಲೇ ಸಹ ಜನರು ಬರ್ತಾ ಇದ್ದಾರೆ, ಬಂದು ಅವರು ಹಾಲನ್ನ ತಗೊಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಜನರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅಂತ ಹೇಳಿ. ಸರ್, ಇವತ್ತಿನಿಂದ ಹಾಲಿನ ದರ ಏರಿಕೆ ಆಗ್ತಾ ಇದೆ, ಈಗಾಗಲೇ ಬೆಳಿಗ್ಗೆಯಿಂದಲೂ ಸಹ ಜನರು ಬಂದು ಹಾಲು ತಗೊಳ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ಸರ್? ಮೇಡಮ್, ಇವಾಗ ಹಾಫ್ ಲೀಟ್ರದ್ದೇನು ಚೇಂಜಸ್ ಆಗಿಲ್ಲ. ಅದರಲ್ಲಿ ಹಾಫ್ ಲೀಟ್ರದ್ದು 50 ml ಕಡಿಮೆ ಮಾಡಿ ಯಥಾಸ್ಥಿತಿ 24 ರೂಪಾಯಿ ಇಟ್ಟಿದ್ದಾರೆ. ಬ್ಲೂ ಹಾಫ್ ಲೀಟ್ರದ್ದು ಬ್ಲೂ, ಗ್ರೀನು, ರೆಡ್ಡು, ಸಮೃದ್ಧಿ ಇವೆಲ್ಲ 24, 27, 28 ರೂಪಾಯಿ ಇದೆ. 1 ಲೀಟ್ರ್ ಮಾತ್ರ ಚೇಂಜಸ್ ಆಗಿರೋದು. ಒಂದು ಲೀಟ್ರದ್ದು TM 1 ಲೀಟ್ರ್ ನೀಲಿ ಪ್ಯಾಕೆಟು 44 ರೂಪಾಯಿ ಇದ್ದದ್ದು 46 ರೂಪಾಯಿ ಆಗಿದೆ. ಅದರಲ್ಲಿ 50 ml ಕಡಿಮೆ ಮಾಡಿ 4 ರೂಪಾಯಿನ ಸಮ ಮಾಡೋಕ್ಕೆ 46 ರೂಪಾಯಿ ಮಾಡಿದ್ದಾರೆ. ಮತ್ತೆ 50 ರೂಪಾಯಿ ನಾಲಿದ್ದು 52 ರೂಪಾಯಿ ಮಾಡಿದ್ದಾರೆ. ಅದರಲ್ಲಿ 50 ml ಕಡಿಮೆ ಮಾಡಿ 52 ರೂಪಾಯಿ ಮಾಡಿದ್ದಾರೆ. ಸರ್, ತೇಜಸ್ವಿನಿ, ಈಗಾಗಲೇ ಮೊನ್ನೆ ಅಷ್ಟೇ ಏನ್ ಹೇಳಿದ್ರು, 50 ml ಅನ್ನ ಕಡಿಮೆ ಮಾಡಿದ್ರು. ಸೊ ಈಗ ಅದನ್ನ ಜಾಸ್ತಿ ಮಾಡಿರುವಂತದ್ದು. ಸೊ ಇಲ್ಲಿರುವಂತಹ ಸ್ಥಳೀಯರೇ ಇದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಹಾಲಿನ ರೇಟು ಒಂದ್ ರೀತಿಯಲ್ಲಿ ಹೆಚ್ಚಳವಾಗ್ತಾ ಇದೆ. ಸೊ ಆದ್ರೂ ಸಹ ಇಲ್ಲಿರುವಂತಹ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ಕಾರದ ವಿರುದ್ಧ ನಾವ್ ಎಷ್ಟೇ ಕೂಗಿದ್ರು ಸಹ ಸರ್ಕಾರ ನಮ್ಮನ್ನ ತಿರುಗಿ ನೋಡ್ತಾ ಇಲ್ಲ, ನಮ್ಮ ಸಮಸ್ಯೆಯನ್ನ ಅವರು ಬಗೆಹರಿಸ್ತಾ ಇಲ್ಲ ಅನ್ನುವಂಥದ್ದು ಒಂದ್ ರೀತಿಲಿ. ಇನ್ನೊಂದೇನಂತಂದ್ರೆ, ಇವತ್ತಿನಿಂದ ಹೋಟೆಲ್ ಮಾಲೀಕರ ಸಂಘದವರು ಸಹ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಯಾಕಂತಂದ್ರೆ ನೀವು ಹಾಲಿನ ದರ ಏರಿಕೆ ಮಾಡಿದ್ದೀರಾ, ನಮಗೂ ಇದು ಹೊರೆ ಆಗುತ್ತೆ ಅನ್ನೋ ಕಾರಣದಲ್ಲಿ ಅವರು 2 ರಿಂದ 3 ರೂಪಾಯಿ ಹೆಚ್ಚಳವನ್ನ ಮಾಡ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಹಾಲಿನಿಂದ ಏನೆಲ್ಲ ಉತ್ಪನ್ನಗಳ ತಯಾರಿಕೆ ಆಗುತ್ತೋ ಆ ಎಲ್ಲವೂ ಸಹ ಇವತ್ತಿನಿಂದ ಏರಿಕೆ ಆಗುವಂತದ್ದು. ಅದರ ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ದರ ಏರಿಕೆ ಮಾಡಬೇಕಾಗಿತ್ತು, ಆದ್ರೆ ಮಧ್ಯಾಹ್ನದ ಮೇಲೆ ಬರುವಂತಹ ಹಾಲಿನ ಪ್ಯಾಕೆಟ್ಗಳ ಮೇಲೆ ಈ ಬಿಲ್ಲನ್ನ ಹಾಕಲಾಗುತ್ತೆ. ಆದ್ರೆ ನಿನ್ನೆವರೆಗೂ ಆಗಿರುವಂತಹ ಎಲ್ಲಾ ಪ್ಯಾಕೆಟ್ಗಳ ಬಿಲ್ಲು ಇವತ್ತು ಮಧ್ಯಾಹ್ನದವರೆಗೂ ಏನು ಎಲ್ಲ ಶಾಪ್ಗಳಲ್ಲಿ ಸಿಗುವಂತಹದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.